ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಸಂಶಯಂ ಸ್ಟೋರಿನ ನೋಡೋಣ. ಇನ್ನು ಇದರ IMDb ರೇಟಿಂಗ್ 7.8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ಮನೋಜ್ ಮತ್ತು ವಿಮ್ಲಾ ಅನ್ನೋ ಇಬ್ಬರು ಕಪಲ್ಸ್ ನ ತೋರಿಸ್ತಾರೆ. ಇವತ್ತು ಇವರ ಫಸ್ಟ್ ನೈಟ್ ಇರುತ್ತೆ. ಇವರು ಮದುವೆಯಾಗಿ ತಮ್ಮ ಹೊಸ ಜೀವನವನ್ನ ಪ್ರಾರಂಭಿಸುವ ಮುಂಚೆ ತಮ್ಮ ಪಾಸ್ಟ್ ಬಗ್ಗೆ ಮಾತಾಡ್ತಿರ್ತಾರೆ. ಮನೋಜ್ ಮೊದಲು ತನ್ನ ಪಾಸ್ಟ್ ಬಗ್ಗೆ ಹೇಳ್ತಾನೆ. 1 ವರ್ಷದ ಕೆಳಗೆ ನಾನು ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಅಲ್ಲಿ ಒಬ್ಬ ಹುಡುಗಿ ಬರ್ತಿದ್ಲು. ಆಕೆ ತುಂಬಾ ಸುಂದರವಾಗಿದ್ಲು. ಇನ್ನು ನಾನು ಆಕೆಗೆ ಫ್ರೀಯಾಗಿ ಮಸಾಲ ದೋಸೆ ತಿನ್ನಿಸ್ತಿದ್ದೆ. ಒಂದು ದಿನ ಆಕೆ ನನ್ನ ಹತ್ರ ಬಂದ್ಲು. ಇದರಿಂದ ನಾನು ತುಂಬಾ ಖುಷಿಯಾದೆ. ಆಕೆ ನನಗೆ ಪ್ರಪೋಸ್ ಮಾಡ್ತಾಳೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಆಕೆ ನನ್ನ ಹತ್ರ ಬಂದು, ಅಣ್ಣ, ನನ್ನ ಗಂಡನಿಗೆ ಕೆಲಸ ಇಲ್ಲ, ನಿಮ್ಮ ರೆಸ್ಟೋರೆಂಟ್ ನಲ್ಲಿ ಯಾವ್ದಾದ್ರು ಪೋಸ್ಟ್ ಖಾಲಿದೇನಾ ಅಂತ ಕೇಳಿದ್ಲು. ಇದನ್ನ ಕೇಳಿ ನನಗೆ ತುಂಬಾ ಬೇಜಾರಾಯ್ತು. ನನ್ನ ಲವ್ ಸ್ಟಾರ್ಟ್ ಆಗೋ ಮುಂಚೆ ಮುಗಿದೋಗಿತ್ತು ಅಂತ ಹೇಳ್ತಾನೆ. ಈಗ ವಿಮ್ಲಾ ತನ್ನ ಪಾಸ್ಟ್ ಬಗ್ಗೆ ಹೇಳ್ತಾಳೆ. ನಾನು ಹೈಸ್ಕೂಲಲ್ಲಿದ್ದಾಗ ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಆದ್ರೆ ಅವನು ನನಗೆ ಮೋಸ ಮಾಡಿದ್ದ. ಆಗಿಂದ ನಾನು ಈ ಲವಲೆಲ್ಲ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಆಗಿಂದ ನಾನು ಯಾರನ್ನ ಪ್ರೀತಿಸಿಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ವಿಶೇಷತೆ ಏನಂದ್ರೆ ಆ ಹುಡುಗ ತುಂಬಾ ಚೆನ್ನಾಗಿ ಹಾಡ್ತಿದ್ದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮನೋಜ್ ನಾನು ಕೂಡ ತುಂಬಾ ಚೆನ್ನಾಗಿ ಹಾಡಾಡ್ತೀನಿ ಅಂತ ಹೇಳಿ ತಾನು ಕೂಡ ಹಾಡು ಹಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ವಿಮ್ಲಾ ಕೂಡ ಮನೋಜ್ ಜೊತೆ ಹಾಡಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಯಾರೋ ಇವರ ಡೋರ್ ನಾಕ್ ಮಾಡ್ತಾರೆ. ಮನೋಜ್ ಹೋಗಿ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಮನೋಜ್ ತಂದೆ ಭಾಸ್ಕರನ್ ಇರ್ತಾನೆ. ಭಾಸ್ಕರನ್ ಮನೋಜ್ಗೆ ಅರ್ಧರಾತ್ರಿಯಲ್ಲಿ ಹಾಡಾಡ್ತಿರೋ ಸಿಂಗರ್ ಯಾರು ಅಂತ ಕೇಳ್ತಾನೆ. ಆಗ ಮನೋಜ್ ನಾನೇ ಹಾಡಾಡ್ತಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಭಾಸ್ಕರನ್ ಇಷ್ಟು ದಿನವರೆಗೆ ಯಾವತ್ತೂ ಹಾಡಾಡಿಲ್ಲ, ಈಗ ಸಡನ್ ಆಗಿ ನಿನ್ನಲ್ಲಿ ಸಿಂಗರ್ ಹೇಗೆ ಬಂದ ಅಂತ ಕೇಳ್ತಾನೆ. ಮನೋಜ್ ಸ್ವಲ್ಪ ಮುಜುಗರ ಮಾಡ್ಕೊಂಡು ವಿಮ್ಲಾ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ಲು, ಅದಕ್ಕೆ ನಾನೇ ಹಾಡಾಡಿದ್ದೆ ಅಂತ ಹೇಳ್ತಾನೆ. ಆಗ ಭಾಸ್ಕರನ್ ವಿಮ್ಲಾಗೆ ಒಂದು ಡೈರಿ ತೋರಿಸಿ, ಇದರ ಮೇಲೆ ನಿನ್ನ ಹೆಸರು ಬರೆದಿದೆ, ಇದು ನಿನ್ನ ವರದಕ್ಷಿಣೆಯ ಸಾಮಾನು, ನಾನಿದನ್ನ ಯೂಸ್ ಮಾಡಬಹುದಾ ಅಂತ ಕೇಳ್ತಾನೆ. ವಿಮ್ಲಾ ಕೂಡ ಆಯ್ತು ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಮನೋಜ್ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಗ ಅವನು ಸನ್ನೆಯಲ್ಲಿ ತನ್ನ ಹೆಂಡತಿ ವಿಮ್ಲಾನ ಇಲ್ಲಿಗೆ ಬಾ ಅಂತ ಕರೀತಾನೆ. ಇದನ್ನ ಅಲ್ಲೇ ಹೊರಗೆ ನ್ಯೂಸ್ ಪೇಪರ್ ಓದ್ತಾ ಕೂತಿದ್ದ ಭಾಸ್ಕರ್ ನೋಡ್ತಾನೆ. ಈತ ಮನೋಜ್ನ ಸ್ವಲ್ಪ ಸಿಟ್ಟಿಂದ ನೋಡ್ತಾನೆ. ಆದ್ರೆ ವಿಮ್ಲಾ ಭಾಸ್ಕರ್ ಹತ್ರ ಬಂದಾಗ ಇವರಿಬ್ಬರು ಸೇರಿ ಒಂದು ಗಿಡನ ನೆಡ್ತಾರೆ. ಇದನ್ನ ನೋಡಿ ಭಾಸ್ಕರ್ ಈಗಲೇ ಮನೋಜ್ ತನ್ನ ಹೆಂಡತಿಯ ಗುಲಾಮ ಆಗ್ಬಿಟ್ಟ ಅಂತ ಅನ್ಕೋತಾನೆ. ಇನ್ನು ಈಗ ನೋಡ್ತಿದ್ದಂಗೆ 4 ವರ್ಷ ಕಳೆಯುತ್ತೆ. ವಿಮ್ಲಾ ಮತ್ತು ಮನೋಜ್ಗೆ ಇನ್ನೂ ಮಕ್ಕಳಾಗಿರಲ್ಲ. ಇನ್ನು ಅಕ್ಕಪಕ್ಕದ ಜನ ಇಲ್ಲಿವರೆಗೆ ಯಾಕೆ ನಿಮಗೆ ಮಕ್ಕಳಾಗಿಲ್ಲ ಅಂತ ಇವರನ್ನ ಕೇಳ್ತಿರ್ತಾರೆ. ಇನ್ನು ಭಾಸ್ಕರನ್ ಕೂಡ ಮಾತಿನ ನಡುವೆ ವಿಮ್ಲಾನ ಟೀಕಿಸ್ತಿರ್ತಾನೆ. ಅವನು ವಿಮ್ಲಾಗೆ, ನೀನು ಮದುವೆಯಾಗಿ ಬಂದಾಗ ಒಂದು ಗಿಡನ ನೆಟ್ಟಿದ್ಯಲ್ಲ, ಅದು 4 ವರ್ಷ ಆಯ್ತು, ಅದನ್ನು ಒಂದು ಹಣ್ಣು ಹಾಕಿಲ್ಲ, ನಿನಗೂ ಇನ್ನೂ ಮಕ್ಕಳಾಗಿಲ್ಲ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ವಿಮ್ಲಾಗೂ ತುಂಬಾ ಬೇಜಾರಾಗುತ್ತೆ. ಆಕೆ ಯಾವಾಗ್ಲೂ ಮಕ್ಕಳ ಚಿಂತೆಯಲ್ಲೇ ಇರ್ತಾಳೆ. ಇನ್ನು ಇವರು ಆಗಾಗ ಡಾಕ್ಟರ್ನ ಕೂಡ ಭೇಟಿ ಆಗ್ತಿರ್ತಾರೆ. ಇನ್ನು ಡಾಕ್ಟರ್ ಕೂಡ ಇವರಿಗೆ, ನಿಮ್ಮಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ನೀವು ಆರೋಗ್ಯವಾಗಿದ್ದೀರಿ, ಆದ್ರೆ ಸ್ವಲ್ಪ ಊಟ ಮತ್ತು ಎಕ್ಸರ್ಸೈಸ್ ಕಡೆ ಗಮನ ಕೊಡಿ ಅಂತ ಹೇಳ್ತಾನೆ. ಹೀಗಿದ್ದಾಗ ಒಂದು ದಿನ ಮನೋಜ್ ಕೆಲಸದ ಮೇಲಿದ್ದಾಗ ವಿಮ್ಲಾ ಅವನಿಗೆ ಕಾಲ್ ಮಾಡ್ತಾಳೆ ಮತ್ತು ನನಗೆ ಇನ್ನೂ ಡೇಟ್ಸ್ ಬಂದಿಲ್ಲ, ನೀನು ಪ್ರೆಗ್ನೆನ್ಸಿ ಕಿಟ್ ನ ತಗೊಂಡು ಬಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮನೋಜ್ ತುಂಬಾ ಖುಷಿ ಆಗ್ತಾನೆ. ಅವನು ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಮನೆಗೆ ಬರ್ತಾನೆ. ಇವರು ಚೆಕ್ ಮಾಡಿದಾಗ ರಿಸಲ್ಟ್ ಪಾಸಿಟಿವ್ ಬರುತ್ತೆ. ಇದನ್ನ ನೋಡಿ ಅವರು ತುಂಬಾ ಖುಷಿ ಆಗ್ತಾರೆ. ಈಗ ಮನೋಜ್ ಹೋಗಿ ಇದೇ ವಿಷಯನ ತನ್ನ ತಂದೆಗೆ ಹೇಳ್ತಾನೆ. ಆದ್ರೆ ಆತ ಏನು ರಿಯಾಕ್ಷನ್ ಕೊಡಲ್ಲ. ಅವನ ಮುಖಾನೇ ಹಾಗಿರುತ್ತೆ. ಅವನು ಮನೋಜ್ಗೆ, 4 ವರ್ಷದಿಂದ ನೀವು ಕಷ್ಟಪಡ್ತಿದ್ದೀರಾ, ಈಗ ರಿಸಲ್ಟ್ ಬಂದಿದೆ, ಅದನ್ನ ಬೆಳಗ್ಗೆ ಕೂಡ ಹೇಳ್ಬೋದಾಗಿತ್ತು, ಈಗ ನನ್ನ ನಿದ್ದೆ ಯಾಕೆ ಹಾಳು ಮಾಡಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮನೋಜ್ಗೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ಅವನು ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮನೋಜ್ ತಂದೆ ಭಾಸ್ಕರನ್ ತನ್ನ ರೂಮ್ ಒಳಗೆ ಬಂದು ತುಂಬಾ ಖುಷಿ ಆಗ್ತಾನೆ. ಆದ್ರೆ ಅವನು ಮನೋಜ್ ಮುಂದೆ ತನ್ನ ಖುಷಿಯನ್ನ ತೋರಿಸ್ಕೊಳ್ಳಲ್ಲ. ಈಗ ಅವನು ತನ್ನ ಒಂದು ಡೈರಿಯಲ್ಲಿ ಇದೇ ವಿಷಯನ ಬರೆದಿರ್ತಾನೆ. ಇಷ್ಟು ದಿನ ಆದ್ಮೇಲೆ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಿದ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಬರ್ಕೊಂಡಿರ್ತಾನೆ. ಈಗ ಸೀನ್ 2 ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ವಿಮ್ಲಾ ಮತ್ತು ಮನೋಜ್ ನೆಟ್ಟಿದ್ದ ಗಿಡಕ್ಕೆ ಹಣ್ಣಾಗುತ್ತೆ ಮತ್ತು ಇವರಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಆತನ ಹೆಸರು ಅಭಿ ಆಗಿರುತ್ತೆ. ಇನ್ನು ನೋಡ್ತಿದ್ರೆ ಭಾಸ್ಕರನ್ ಯಾವಾಗ್ಲೂ ತನ್ನ ಮೊಮ್ಮಗನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ. ಇನ್ನು ಒಂದು ದಿನ ವಿಮ್ಲಾ ತನ್ನ ಮಗನಿಗೆ ಊಟ ಮಾಡಿಸ್ತಿದ್ದಾಗ ಅವನನ್ನ ಚೆನ್ನಾಗಿ ನೋಡ್ತಾಳೆ. ಆಗ ಅವನಿಗೆ ಏನೋ ಡೌಟ್ ಬರುತ್ತೆ. ಇನ್ನು ರಾತ್ರಿ ಆದಾಗ ಆಕೆ ಮನೋಜ್ಗೆ, ನನಗನ್ಸುತ್ತೆ ನಮ್ಮ ಮಗ ಅಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮನೋಜ್ ಕನ್ಫ್ಯೂಸ್ ಆಗ್ತಾನೆ. ಏನ್ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ವಿಮ್ಲಾ, ನಾನು ಅವನನ್ನ ಚೆನ್ನಾಗಿ ನೋಡಿದೆ, ನಮ್ಮಲ್ಲಿ ಯಾರ ಕಣ್ಣಾಗ್ಲಿ ಮೂಗಾಗ್ಲಿ ಅವನಿಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮನೋಜ್, ಹಾಗೇನಿಲ್ಲ, ಈಗ ಅವನು ಸಣ್ಣವನಿದ್ದಾನೆ, ಇನ್ನು ಸ್ವಲ್ಪ ದೊಡ್ಡವನಾಗ್ಲಿ, ಆಗ ಸೇಮ್ ನಮ್ಮ ತರಾನೇ ಕಾಣ್ತಾನೆ ಅಂತ ಹೇಳ್ತಾನೆ. ಆದ್ರೆ ವಿಮ್ಲಾ ಕೇಳದೆ, ನಿಮಗೆ ಅರ್ಥ ಆಗ್ತಿಲ್ಲ, 1 ವರ್ಷದ ಒಳಗೆ ಮಗು ಯಾರ ಮೇಲೆ ಹೋಗಿದ್ಯಾ ಅಂತ ಗೊತ್ತಾಗುತ್ತೆ, ಆದ್ರೆ ನಮ್ಮ ಮಗನಲ್ಲಿ ನಮ್ಮ ಒಂದು ಗುಣನೂ ಇಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮನೋಜ್ ಕೋಪ ಮಾಡ್ತಾನೆ. ನನ್ನ ನಿದ್ದೆ ಹಾಳು ಮಾಡಬೇಡ, ಸುಮ್ಮನೆ ಮಲ್ಕೋ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಮನೋಜ್ ಅಭಿನ ಎತ್ಕೊಂಡು ಎಲ್ಲೋ ಹೋಗ್ತಿರ್ತಾನೆ. ಆಗ ವಿಮ್ಲಾ ಮನೋಜ್ಗೆ, ನನ್ನ ಮಗನ ಎತ್ಕೊಂಡು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಮನೋಜ್ ನಗ್ತಾ, ಹೌದಾ, ಇದು ನಿನ್ನ ಮಗನ, ನಿನ್ನೆ ನೋಡಿದ್ರೆ ಈತ ನನ್ನ ಮಗ ಅಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಕೇಳ್ತಾನೆ. ಆದ್ರೆ ವಿಮ್ಲಾ ಮನೋಜ್ಗೆ, ನನಗೆ ಈಗಲೂ ಅದೇ ಡೌಟ್ ಇದೆ ಅಂತ ಹೇಳ್ತಾಳೆ. ಈಗ ಮನೋಜ್ ಕೆಲಸಕ್ಕೆ ಬಂದಾಗ ಅಲ್ಲಿ ತನ್ನ ಫ್ರೆಂಡ್ ವಸಂತ್ಗೆ, ನನಗೆ ಒಬ್ಬ ಸೈಕ್ಯಾಟ್ರಿಕ್ ಡಾಕ್ಟರ್ ನಂಬರ್ ಇದ್ರೆ ಕೊಡು ಅಂತ ಕೇಳ್ತಾನೆ. ಮತ್ತು ನೀನು ಮೊದಲು ಸಜೆಸ್ಟ್ ಮಾಡಿದ ಡಾಕ್ಟರ್ ಟ್ರಾನ್ಸ್ಫರ್ ಆಗಿದ್ದಾನೆ ಅಂತ ಹೇಳ್ತಾನೆ. ಆಗ ವಸಂತ್ ಮನೋಜ್ಗೆ, ಮತ್ತೆ ಯಾಕೆ ಸೈಕ್ಯಾಟ್ರಿಕ್ ಡಾಕ್ಟರ್, ಮತ್ತೆ ವಿಮ್ಲಾಗೆ ಡಾಕ್ಟರ್ ಅವಶ್ಯಕತೆ ಬಿತ್ತ ಅಂತ ಕೇಳ್ತಾನೆ. ಆಗ ಮನೋಜ್, ಹೌದು, ನಿನ್ನೆ ರಾತ್ರಿ ಆಕೆ ನನಗೆ ನಮ್ಮ ಮಗ ಅಲ್ಲ ಅಂತ ಹೇಳ್ತಿದ್ಲು ಅಂತ ಹೇಳ್ತಾನೆ.
ರಾತ್ರಿ ಆದಾಗ ಮನೋಜ್ ಮನೆಗೆ ಬರ್ತಾನೆ. ಅವನು ವಿಮಲಾಗೆ ನಾಳೆ ನಾವು ಡಾಕ್ಟರ್ನ ಹೋಗಿ ಭೇಟಿ ಆಗೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಮಲಾ ಏನಾಯ್ತು, ನಿಮ್ಮ ಆರೋಗ್ಯ ಸರಿಗಿಲ್ವಾ ಅಂತ ಕೇಳ್ತಾಳೆ. ಆಗ ಮನೋಜ್ ವಿಮಲಾಗೆ ನನಗಾಗಿ ಅಲ್ಲ ನಿನಗಾಗಿ ನಿನ್ನ ತಲೆಯಲ್ಲಿರೋ ಆ ಸಂಶಯನ ತೆಗಿಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಮಲಾಗೆ ಕೋಪ ಬರುತ್ತೆ. ಆಕೆ ಮನೋಜ್ಗೆ ನನಗೆ ಡೆಲಿವರಿ ಆದ್ಮೇಲೆ ನಾನು ಡಿಪ್ರೆಷನ್ಗೆ ಹೋಗಿದ್ದು ನಿಜ. ಆಗ ಡಾಕ್ಟರ್ನ ಸಹಾಯ ಬೇಕಾಗಿತ್ತು. ಈಗ ನಾನು ಪೂರ್ತಿಯಾಗಿ ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ವಿಮಲಾ ಒಂದು ಪಾಯಿಂಟ್ ನ ಹೇಳ್ತಾಳೆ. ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಡಾರ್ಕ್ ಕಲರ್ ಆಗಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಡಾರ್ಕ್ ಕಲರ್ ಇದೆ. ಆದ್ರೆ ನಮ್ಮ ಮಗ ಮಾತ್ರ ಯಾಕೆ ವೈಟ್ ಕಲರ್ ಇದ್ದಾನೆ, ಇನ್ನು ನಮ್ಮ ಮುಖ ಕೂಡ ಅವನ ಜೊತೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾಳೆ. ಇನ್ನು ಮನೋಜ್ ಅದೇ ರಾತ್ರಿ ವಿಮಲಾಗೆ ಆಯ್ತು, ನೀನ್ ಹೇಳ್ದಂಗೆ ನಾವು ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಇನ್ನು ಬೆಳಗ್ಗೆ ಎಚ್ಚರಿಕೆ ಆದಾಗ ವಿಮಲಾಗೆ ತನ್ನ ಮಗ ಮತ್ತು ಗಂಡ ಮನೆಯಲ್ಲಿ ಕಾಣಲ್ಲ. ಆಕೆ ಹೊರಗೆ ಬಂದು ಎಲ್ಲ ಕಡೆ ಅವರನ್ನ ಹುಡುಕ್ತಿರ್ತಾಳೆ. ಆಗ ಪಕ್ಕದ ಮನೆ ಆಕೆ ವಿಮಲಾಗೆ ನಿನ್ನ ಗಂಡ ನಿನ್ನ ಮಗನ್ನ ಎತ್ಕೊಂಡು ಎಲ್ಲಿಗೋ ಹೋದ ಅಂತ ಹೇಳ್ತಾಳೆ. ಸೀನೀಗ ಮನೋಜ್ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ಮಗನ್ನ ಎತ್ಕೊಂಡು ತನ್ನ ಫ್ರೆಂಡ್ ವಸಂತ್ ಹತ್ರ ಬಂದಿರ್ತಾನೆ. ಈತ ವಸಂತ್ಗೆ ತನ್ನ ಮಗನ್ನ ತೋರಿಸಿ ವಿಮಲಾ ಹೇಳ್ತಿರೋದು ನಿಜ ಇರ್ಬೋದಾ ಅಂತ ಕೇಳ್ತಾನೆ. ವಸಂತ್ ಮನೋಜ್ ಮಗನ್ನ ಚೆನ್ನಾಗಿ ನೋಡಿ ವಿಮಲಾ ಹೇಳ್ತಿರೋದು ನಿಜ ಇರ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮನೋಜ್ಗೂ ತುಂಬಾ ಶಾಕ್ ಆಗುತ್ತೆ. ಅವನು ಕೂಡ ಟೆನ್ಷನ್ ತಗೋತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಮನೋಜ್ ತನ್ನ ಮನೆಗೆ ಬರ್ತಾನೆ. ಮನೋಜ್ನ ನೋಡಿ ವಿಮಲಾಗೆ ಇವನು ವಸಂತ್ ಹತ್ರ ಹೋಗಿ ಬಂದಿದ್ದಾನೆ ಅಂತ ಅರ್ಥವಾಗುತ್ತೆ. ಆಕೆ ಮನೋಜ್ಗೆ ಬೈತಾಳೆ ಮತ್ತು ವಸಂತ್ಗೆ ಆಕೆ ಈ ವಿಷಯ ಹೇಳಿದೆ ಅಂತ ಕೇಳ್ತಾಳೆ. ಆಗ ಮನೋಜ್ ನನಗೆ ಕನ್ಫರ್ಮ್ ಮಾಡೋದಿತ್ತು, ಅದಕ್ಕೆ ನಾನು ಅವನ ಹತ್ರ ಹೋಗಿದ್ದೆ, ಅವನು ಕೂಡ ನಿನ್ನಂತೆ ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಮಲಾ ಮತ್ತೆ ಕೋಪ ಮಾಡ್ತಾಳೆ. ನೀನು ವಸಂತ್ ಹತ್ರ ಹೋಗಿದ್ದೆ, ಈಗ ಅವನು ಊರಲ್ಲೆಲ್ಲ ಇದೇ ವಿಷಯನ ಹೇಳ್ತಾನೆ, ಇದು ನಮ್ಮ ಮನೆ ಮ್ಯಾಟರ್, ಇದು ಕೇವಲ ಮನೇಲಿರ್ಬೇಕಾಗಿತ್ತು ಅಂತ ಹೇಳ್ತಾಳೆ. ಆಗ ಮನೋಜ್ ವಸಂತ್ ಹಾಗೇನಿಲ್ಲ, ಅವನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾನೆ. ಆದ್ರೆ ವಿಮಲಾ ಹೋದ್ಸಾರಿನೂ ಅವನು ಅದೇ ರೀತಿ ಮಾಡಿದ್ದ, ನೀನು ಸೈಕ್ಯಾಟ್ರಿಕ್ ವಿಷಯ ಅವನಿಗೆ ಹೇಳಿದ್ದೆ, ಅವನು ಊರಲ್ಲೆಲ್ಲ ಅದನ್ನ ಹೇಳಿದ್ದ ಅಂತ ಹೇಳ್ತಾಳೆ. ಈಗ ಸೀನ್ ವಸಂತ್ ಕಡೆ ಶಿಫ್ಟ್ ಆಗುತ್ತೆ. ವಸಂತನ ಹೆಂಡತಿಗೆ ಇದೇ ವಿಷಯ ಹೇಳ್ಬೇಕಂತ ಹೋಗ್ತಿರ್ತಾನೆ. ಆಗ ಅವನಿಗೆ ವಿಮಲಾ ಕಾಲ್ ಮಾಡ್ತಾಳೆ. ವಿಮಲಾ ವಸಂತ್ಗೆ ಈ ವಿಷಯನ ನೀವು ಯಾರಿಗೂ ಹೇಳ್ಬೇಡಿ, ಈ ವಿಷಯ ನಿಮ್ಮ ಹೆಂಡತಿಗೆ ಗೊತ್ತಾದ್ರೆ ನೀವು ಅಫೇರ್ ಇಟ್ಕೊಂಡಿರೋ ವಿಷಯ ನಾನು ನಿಮ್ಮ ಹೆಂಡತಿಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಸಂತ್ ಭಯದಿಂದ ತನ್ನ ಹೆಂಡತಿಗೆ ಏನು ಹೇಳದೆ ಅಲ್ಲಿಂದ ಸೀದಾ ತನ್ನ ಕೆಲಸಕ್ಕೆ ಹೋಗ್ತಾನೆ. ಈಗ ಮನೋಜ್ ಕೂಡ ತನ್ನ ಕೆಲಸಕ್ಕೆ ಬರ್ತಾನೆ. ಇಲ್ಲಿ ತನ್ನ ಬಾಸ್ಗೆ ಸರ್ ನನಗೆ ಒಂದು ವಾರದ ಲೀವ್ ಬೇಕು, ಯಾಕಂದ್ರೆ ನನ್ನ ತಂದೆಗೆ ಆರಾಮಿಲ್ಲ, ಅವರಿಗೆ ಮಲೇರಿಯಾ ಬಂದಿದೆ ಅಂತ ಹೇಳ್ತಾನೆ. ಮನೋಜ್ ಬಾಸ್ ಕೂಡ ಆಯ್ತು ಅಂತ ಅವನಿಗೆ ಲೀವ್ ಕೊಡ್ತಾನೆ. ಮನೋಜ್ ಅಲ್ಲಿಂದ ಬರ್ತಿದ್ದಾಗ ಅಲ್ಲಿ ವಸಂತ್ ಬರ್ತಾನೆ. ವಸಂತ್ ಮನೋಜ್ಗೆ ನೀನು ನನ್ನ ಅಫೇರ್ ವಿಷಯ ನಿನ್ನ ಹೆಂಡತಿಗೆ ಯಾಕೆ ಹೇಳಿದೆ ಅಂತ ಕೇಳ್ತಾನೆ. ಆದ್ರೆ ಮನೋಜ್ ಏನು ಹೇಳದೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಮನೋಜ್ ಅಲ್ಲಿಂದ ಒಂದು ಹಾಸ್ಪಿಟಲ್ಗೆ ಹೋಗ್ತಾನೆ. ಇದೇ ಹಾಸ್ಪಿಟಲ್ ನಲ್ಲಿ ಮನೋಜ್ ಹೆಂಡತಿ ಡೆಲಿವರಿ ಆಗಿರುತ್ತೆ. ಇಲ್ಲಿ ಮನೋಜ್ಗೆ ಒಬ್ಬ ಪರಿಚಯದ ನರ್ಸ್ ಇರ್ತಾಳೆ. ಮನೋಜ್ ಆಕೆ ಹತ್ರ ಹೋಗಿ ನನ್ನ ಮಗ ಹುಟ್ಟಿದ ದಿನ ಇಲ್ಲಿ ಎಷ್ಟು ಡೆಲಿವರಿ ಆಯ್ತು ಅಂತ ನನಗೆ ಲೀಸ್ಟ್ ಬೇಕು ಅಂತ ಕೇಳ್ತಾನೆ. ಆದ್ರೆ ಆಕೆ ಮನೋಜ್ಗೆ ನನ್ನ ತಾಯಿ ಸತ್ ಮೇಲೆ ನನಗೆ ಈ ಕೆಲಸ ಸಿಕ್ಕಿದೆ, ನಾನು ಈ ರೀತಿ ಕೆಲಸಗಳನ್ನ ಮಾಡಿದ್ರೆ ನನ್ನ ಕೆಲಸ ಹೋಗ್ಬೋದು, ದಯವಿಟ್ಟು ನಾನು ನಿಮಗೆ ಏನು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದನ್ನ ಅಲ್ಲೇ ನಿಂತಿದ್ದ ಒಬ್ಬ ವಾರ್ಡ್ ಬಾಯ್ ಕೇಳ್ಬಿಡ್ತಾನೆ. ಈತ ಮನೋಜ್ಗೆ ನೀವು ನನಗೆ ದುಡ್ಡು ಕೊಟ್ರೆ ನಾನು ನಿಮ್ಮ ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಮನೋಜ್ ಆ ಲಿಸ್ಟ್ ನ ತಗೊಂಡು ವಿಮಲಾ ಹತ್ರ ಬರ್ತಾನೆ ಮತ್ತು ನಾನು ಎಲ್ಲಾ ಡೀಟೇಲ್ಸ್ ನ ತಗೊಂಡಿದ್ದೀನಿ, ಈಗ ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನದಿಂದ ಮನೋಜ್ ಗೌರ್ಮೆಂಟ್ ಆಫೀಸರ್ ತರ ವೇಷ ಹಾಕೊಂಡು ಆ ಲಿಸ್ಟ್ ನಲ್ಲಿರೋ ಪ್ರತಿಯೊಬ್ಬರ ಮನೆಗೆ ಹೋಗ್ತಿರ್ತಾನೆ ಮತ್ತು ಅವರಿಗೆ ನಾನು ಒಬ್ಬ ಗೌರ್ಮೆಂಟ್ ಆಫೀಸರ್ ಅಂತ ಅವರಿಂದ ಡೀಟೇಲ್ಸ್ ಕೇಳ್ತಿರ್ತಾನೆ. ಇನ್ನು ಅವರ ಮಕ್ಕಳ ಫೋಟೋಸ್ ಕೂಡ ತಗೋತಾನೆ. ಹೀಗಿದ್ದಾಗ ಮನೋಜ್ ಒಬ್ಬ ಮಹಿಳೆ ಮನೆಗೆ ಹೋಗ್ತಾನೆ. ಈಕೆ ತನ್ನ ಗಂಡನಿಂದ ಡೈವರ್ಸ್ ತಗೊಂಡಿರ್ತಾಳೆ. ಆದ್ರೆ ಈಕೆ ಮಗ ಈಕೆ ಹತ್ರ ಇರ್ತಾನೆ. ಮನೋಜ್ ಆಕೆ ಜೊತೆ ಮಾತಾಡಿ ಆಕೆ ಮಗನ ಫೋಟೋ ತಗೋತಿದ್ದಾಗ ಆಕೆ ಮನೋಜ್ಗೆ ಒಂದು ಏಟು ಹೊಡಿತಾಳೆ ಮತ್ತು ಮನೋಜ್ಗೆ ತನ್ನ ಮಗನ ಫೋಟೋಗಾಗಿ ನನ್ನ ಗಂಡನ ನಿನಗೆ ಇಲ್ಲಿ ಕಳಿಸಿದ್ದಾನೆ ಅಂತ ನನಗೆ ಗೊತ್ತು, ನಾನು ನಿನಗೆ ಫೋಟೋ ಕೊಡಲ್ಲ, ನಾನು ಏನೇ ಇದ್ರು ಕೋರ್ಟಲ್ಲಿ ನೋಡ್ಕೋತೀನಿ ಅಂತ ಅವನಿಗೆ ಹೇಳು ಅಂತ ಹೇಳ್ತಾಳೆ. ಈಗ ಮನೋಜ್ ಮನೆಗೆ ಬಂದು ವಿಮಲಾಗೆ ನನಗೆ ಪತಿದಾರಿ ಕೆಲಸ ಆಗಲ್ಲ, ಆ ಹುಡುಗನನ್ನ ನಮ್ಮ ಮಗನೇ ಅಂತ ತಿಳ್ಕೊಂಡು ಆರಾಮಾಗಿರು ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಮನೋಜ್ ತನ್ನ ಕೆಲಸಕ್ಕೆ ಬರ್ತಾನೆ. ಇಲ್ಲಿ ಬಂದಾಗ ಬಾಸ್ ತನ್ನ ಎಂಪ್ಲಾಯ್ಸ್ನೆಲ್ಲ ಊಟಕ್ಕೆ ಕರೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನು ಸಾಯಂಕಾಲ ಆದಾಗ ಎಲ್ಲ ಎಂಪ್ಲಾಯ್ಸ್ ಮನೋಜ್ ಬಾಸ್ ಮನೆಗೆ ಬಂದು ಚೆನ್ನಾಗಿ ಊಟ ಮಾಡ್ತಿರ್ತಾರೆ. ಇನ್ನು ಇದೇ ಪಾರ್ಟಿಯಲ್ಲಿ ಮನೋಜ್ಗೆ ಫೈಜಾ ಅನ್ನೋ ಹುಡುಗಿ ಕಾಣ್ತಾಳೆ. ಫೈಜಾ ಬಗ್ಗೆ ಮನೋಜ್ಗೆ ಮೊದಲೇ ಗೊತ್ತಿರುತ್ತೆ. ಈ ಫೈಜಾ ಹ್ಯಾರಿಸ್ ಅನ್ನೋ ಹುಡುಗನನ್ನ ಲವ್ ಮಾಡಿ ಮನೆಯಿಂದ ಓಡೋಗಿರ್ತಾಳೆ. ಆದ್ರೆ ಸ್ವಲ್ಪ ವರ್ಷಗಳಾದ್ಮೇಲೆ ಫೈಜಾ ಮನೆಯವರು ಹ್ಯಾರಿಸ್ ಮತ್ತು ಈಕೆಯ ಮದುವೆಯನ್ನ ಒಪ್ಕೊಂಡಿರ್ತಾರೆ. ಈಗ ಈಕೆ ತನ್ನ ತಂದೆ ತಾಯಿ ಮನೆಯಲ್ಲಿರ್ತಾಳೆ. ಇದೇ ಸ್ಟೋರಿನ ಫೈಜಾ ಮನೋಜ್ಗೆ ಹೇಳ್ತಿರ್ತಾಳೆ. ಇವರಿಬ್ಬರು ಮಾತಾಡ್ತಿದ್ದಾಗ ಅಲ್ಲಿ ಫೈಜಾ ತಾಯಿ ಬಂದು ಫೈಜಾಗೆ ತನ್ನ ಮಗನ್ನ ಕೊಡ್ತಾಳೆ. ಮನೋಜ್ ಫೈಜಾ ಮಗನ್ನ ನೋಡಿ ಶಾಕ್ ಆಗ್ತಾನೆ, ಯಾಕಂದ್ರೆ ಇವನ ಲಿಸ್ಟ್ ಅಲ್ಲಿ ಫೈಜಾ ಹೆಸರು ಕೂಡ ಇರುತ್ತೆ. ಈಗ ಅವನು ಊಟ ಮುಗಿಸಿ ಮನೆಗೆ ಬರೋ ಮುಂಚೆ ಫೈಜಾ ಮಗನ್ನ ಎತ್ಕೊಂಡು ಅವನ ಫೋಟೋ ತಗೋತಾನೆ. ಆಮೇಲೆ ಮನೆಗೆ ಬಂದು ವಿಮಲಾಗೆ ಆ ಫೋಟೋ ತೋರಿಸ್ತಾನೆ. ಫೋಟೋ ನೋಡಿ ವಿಮಲಾ ಒಂದು ವಿಷಯ ಗಮನಿಸ್ತಾಳೆ. ಫೈಜಾ ಮತ್ತು ಆಕೆ ಹಸ್ಬೆಂಡ್ ತುಂಬಾ ಬೆಳ್ಳಗಿದ್ದಾರೆ, ಆದ್ರೆ ಅವನ ಮಗ ಯಾಕೆ ಡಾರ್ಕ್ ಇದ್ದಾನೆ ಅಂತ ಹೇಳ್ತಾಳೆ. ಆಮೇಲೆ ಫೈಜಾ ಹಸ್ಬೆಂಡ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ಮನೋಜ್ಗೆ ಹೇಳ್ತಾಳೆ. ಈಗ ಮಾರನೇ ದಿನ ಮನೋಜ್ ಫೈಜಾ ಹಸ್ಬೆಂಡ್ ಹ್ಯಾರಿಸ್ ನ ಹೋಗಿ ಮೀಟ್ ಆಗ್ತಾನೆ ಮತ್ತು ಅವನಿಗೆ ಎಲ್ಲ ವಿಷಯ ಹೇಳ್ತಾನೆ. ನನ್ನ ಮತ್ತು ನಿಮ್ಮ ವೈಫ್ ಡೆಲಿವರಿ ಒಂದೇ ಹಾಸ್ಪಿಟಲ್ ಆಯ್ತು. ಆಗ ನನಗೆ ನಮ್ಮ ಮಕ್ಕಳು ಎಕ್ಸ್ಚೇಂಜ್ ಆಗಿದ್ದಾರೆ ಅಂತ ಡೌಟ್ ಇದೆ, ಏಕೆಂದ್ರೆ ನನ್ನ ಮಗ ಫೇರ್ ಆಗಿದ್ದಾನೆ, ಇನ್ನು ನಿಮ್ಮ ಹತ್ರ ಇರೋ ಮಗ ಡಾರ್ಕ್ ಆಗಿದ್ದಾನೆ, ಅವನು ನಿಮ್ಮ ಸ್ಕಿನ್ ಟೋನ್ ಜೊತೆ ಮ್ಯಾಚ್ ಆಗ್ತಿಲ್ಲ. ಅದಕ್ಕೆ ನಾವು ಒಂದು ಕೆಲಸ ಮಾಡೋಣ, ನಾವು DNA ಟೆಸ್ಟ್ ಮಾಡಿಸಿ ನಮ್ಮ ಮಕ್ಕಳು ಯಾರು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ.
ಇದನ್ನ ಕೇಳಿ ಹ್ಯಾರಿಸ್ಗೆ ಕೋಪ ಬರುತ್ತೆ. ಅವನು ಒಂದು ಆಟೋ ತರಿಸಿ ಮನೋಜ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅದಾದ್ಮೇಲೆ ಹ್ಯಾರಿಸ್ ಅಲ್ಲಿಂದ ಒಂದು ಮೀಟಿಂಗ್ ಗೆ ಹೋಗ್ತಾನೆ. ಹ್ಯಾರಿಸ್ ಮೀಟಿಂಗ್ ನಲ್ಲಿದ್ದಾಗ ಮನೋಜ್ ಪದೇ ಪದೇ ಅವನಿಗೆ ಕಾಲ್ ಮಾಡ್ತಿರ್ತಾನೆ. ಮೀಟಿಂಗ್ ಮುಗಿದ ಮೇಲೆ ಹ್ಯಾರಿಸ್ ಮನೋಜ್ಗೆ ಕಾಲ್ ಮಾಡಿ, ನೀನೇನು ಮೆಂಟಲ್ ಆಗಿದ್ಯಾ, ಪದೇ ಪದೇ ನನಗೆ ಯಾಕೆ ಕಾಲ್ ಮಾಡ್ತಿದ್ಯಾ, ನಿನ್ನ ತಲೆ ಸರಿ ಇಲ್ಲ, ನೀನ್ ಯಾವ್ದಾದ್ರು ಸೈಕ್ಯಾಟ್ರಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡು ಅಂತ ಹೇಳ್ತಾನೆ. ಈಗ ಮನೋಜ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅವನ ತಂದೆಯ 70ನೇ ಬರ್ತ್ಡೇ ಇರುತ್ತೆ. ಈತ ಇಲ್ಲಿ ಮಾತಾಡ್ತಾ, ನನ್ನ ಬರ್ತ್ಡೇ ನನ್ನ ಮೊಮ್ಮಗ ಇಲ್ಲದಂತೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳ್ಬಿಟ್ಟ, ನನಗೆ ಒಬ್ಬ ಮೊಮ್ಮಗನನ್ನ ಕೊಟ್ಟ ಅಂತ ತುಂಬಾ ಎಮೋಷನಲ್ ಆಗ್ತಾನೆ. ಇನ್ನೊಂದು ಕಡೆ ಹ್ಯಾರಿಸ್ ಮನೆಗೆ ಬರ್ತಾನೆ. ಫೈಜಾ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾಳೆ. ಹ್ಯಾರಿಸ್ ತನ್ನ ಮಗನ ಜೊತೆ ಸ್ವಲ್ಪ ಆಟಾಡಿ ಅವನನ್ನ ಮಲಗಿಸ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಅವನ ತಂದೆ ಕಾಲ್ ಮಾಡ್ತಾನೆ ಮತ್ತು ಈದ್ಗೆ ಮನೆಗೆ ಬರುವಂತೆ ಹೇಳ್ತಾನೆ. ಇದನ್ನ ಕೇಳಿ ಹ್ಯಾರಿಸ್ ಮತ್ತು ಫೈಜಾ ತುಂಬಾ ಖುಷಿ ಆಗ್ತಾರೆ. ಯಾಕೆಂದ್ರೆ ಹ್ಯಾರಿಸ್ ಮತ್ತು ಫೈಜಾ ಓಡೋಗಿ ಮದುವೆ ಆಗಿರ್ತಾರೆ. ಅದಕ್ಕೆ ಇಬ್ರು ಮನೆ ಕಡೆಯವರು ಅವರ ಜೊತೆ ಮಾತಾಡ್ತಿರಲ್ಲ. ಆದ್ರೆ 1 ವರ್ಷದ ಕೆಳಗೆ ಫೈಜಾ ಮನೆಯವರು ಇವರ ಮದುವೆಯನ್ನ ಒಪ್ಕೊಂಡಿರ್ತಾರೆ. ಆದ್ರೆ ಇನ್ನು ಹ್ಯಾರಿಸ್ ಫ್ಯಾಮಿಲಿ ಹ್ಯಾರಿಸ್ ಮತ್ತು ಫೈಜಾ ಮದುವೆಯನ್ನ ಒಪ್ಕೊಂಡಿರಲ್ಲ. ಆದ್ರೆ ಈಗ ಹ್ಯಾರಿಸ್ ತಂದೆ ತಾಯಿ ಕೂಡ ಇವರ ಮದುವೆಯನ್ನು ಒಪ್ಕೋತಾರೆ. ಇದರಿಂದ ಅವರು ತುಂಬಾ ಖುಷಿ ಆಗ್ತಾರೆ. ಈಗ ಹ್ಯಾರಿಸ್ ಮತ್ತು ಫೈಜಾ ಹ್ಯಾರಿಸ್ ಮನೆಗೆ ಬರ್ತಾರೆ. ಇಲ್ಲಿ ಹ್ಯಾರಿಸ್ ತಂದೆ ತನ್ನ ಮೊಮ್ಮಗನನ್ನು ನೋಡಿ ತುಂಬಾ ಖುಷಿ ಆಗ್ತಾನೆ. ಈಗ ಫ್ಯಾಮಿಲಿ ಎಲ್ಲ ಸೇರಿ ಲಂಚ್ ಮಾಡ್ತಾರೆ. ಇವರು ಲಂಚ್ ಮಾಡ್ತಿದ್ದಾಗ ಹ್ಯಾರಿಸ್ ತಂದೆ ಈಗೇನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಹ್ಯಾರಿಸ್, ನಾನು ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ಇನ್ವೆಸ್ಟರ್ಸ್ ನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹ್ಯಾರಿಸ್ ತಂದೆ, ಆಯ್ತು, ನನಗೆ ಕೆಲವು ಇನ್ವೆಸ್ಟರ್ಸ್ ಪರಿಚಯ ಇದ್ದಾರೆ, ನಾನು ನಿನಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಹ್ಯಾರಿಸ್ ಮತ್ತು ಫೈಜಾ ಅಲ್ಲಿಂದ ತಮ್ಮ ಮನೆಗೆ ವಾಪಸ್ ಬರ್ತಾರೆ. ಇನ್ನು ರಾತ್ರಿ ಆದಾಗ ಮನೋಜ್ ಮತ್ತು ವಿಮ್ಲಾ ಹ್ಯಾರಿಸ್ ಫ್ಲಾಟ್ ಗೆ ಬರ್ತಾರೆ. ಇವರನ್ನ ನೋಡಿ ಹ್ಯಾರಿಸ್ ತುಂಬಾ ಶಾಕ್ ಆಗ್ತಾನೆ. ಅವನು ಇವರಿಗೆ, ನಿಮಗೆ ದುಡ್ಡು ಬೇಕಿದ್ರೆ ಕೇಳಿ, ನಾನು ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ, ಆದ್ರೆ ಈ ರೀತಿ ಮನೆಗೆ ಬರಬೇಡಿ ಅಂತ ಹೇಳ್ತಾನೆ. ಆಗ ಮನೋಜ್, ಸರ್, ನಾವು ದುಡ್ಡಿಗಾಗಿ ಇಲ್ಲಿ ಬಂದಿಲ್ಲ, ನಾನು ನಮ್ಮ ಮಗನ ನೋಡ್ಬೇಕಷ್ಟೇ, ನಮಗೆ ಒಂದ್ಸಲ ಅವನನ್ನ ತೋರಿಸಿ ಅಂತ ಹೇಳ್ತಾನೆ. ಇವರು ಎಷ್ಟೇ ಹೇಳಿದರೂ ಅಲ್ಲಿಂದ ಹೋಗ್ತಿರಲ್ಲ. ಆಗ ಬೇರೆ ಆಪ್ಷನ್ ಇಲ್ಲದೆ ಹ್ಯಾರಿಸ್ ಇವರನ್ನ ತನ್ನ ಮನೆಯೊಳಗೆ ಕರೀತಾನೆ ಮತ್ತು ತನ್ನ ಮಗನ ಅವರಿಗೆ ತೋರಿಸ್ತಾನೆ. ಹ್ಯಾರಿಸ್ ಮಗ ಮಲ್ಕೊಂಡಿರ್ತಾನೆ. ಇವರು ಅವನನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ ಮತ್ತು ತಮ್ಮಲ್ಲೇ ಕಂಪೇರ್ ಮಾಡ್ಕೋತಾರೆ. ಮೂಗು ನಿಂತರನೇ ಇದೆ, ಕೆನ್ನೆ ನಂತರ ಇದೆ ಅಂತ ಹೇಳ್ಕೊತಿರ್ತಾರೆ. ಮನೋಜ್ ಅಲ್ಲಿ ಹ್ಯಾರಿಸ್ ಮಗನ ಫೋಟೋ ಕೂಡ ತಗೋತಾನೆ. ಈಗ ಫೈಜಾಗೆ ಇದೆಲ್ಲ ಗೊತ್ತಾಗುತ್ತೆ ಅಂತ ಹ್ಯಾರಿಸ್ ಅವರನ್ನ ಅಲ್ಲಿಂದ ಬೇಗ ಕಳಿಸ್ಬಿಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅವರ ಡೋರ್ ನಾಕ್ ಆಗುತ್ತೆ. ಹ್ಯಾರಿಸ್ ಹೋಗಿ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಮನೋಜ್ ಮತ್ತು ವಿಮ್ಲಾ ಇರ್ತಾರೆ. ಇಲ್ಲಿ ಮನೋಜ್ ಹ್ಯಾರಿಸ್ಗೆ, ನಾವು ಒಂದ್ಸಲ ನಮ್ಮ ಮಗನ್ನ ನಮ್ಮ ಕೈಯಲ್ಲಿ ಎತ್ಕೋಬಹುದಾ ಅಂತ ಹೇಳ್ತಾರೆ. ಇದನ್ನ ಕೇಳಿ ಹ್ಯಾರಿಸ್ಗೆ ತುಂಬಾ ಕೋಪ ಬರುತ್ತೆ ಮತ್ತು ನಾನು ನಿಮ್ಮನ್ನ ಒಳಗೆ ಕರ್ಕೊಂಡಿದ್ದೆ ತಪ್ಪಾಯ್ತು ಅಂತ ಅವರನ್ನ ದೂಕಿ ಡೋರ್ ಲಾಕ್ ಮಾಡ್ತಾನೆ. ಇದೇ ತಳ್ಳಾಟದಲ್ಲಿ ವಿಮ್ಲಾಗೆ ಗಾಯವಾಗುತ್ತೆ. ಈಗ ಮನೋಜ್ ವಿಮ್ಲಾನ ತನ್ನ ರೆಸ್ಟೋರೆಂಟ್ ಗೆ ಕರ್ಕೊಂಡು ಬಂದು ಆಕೆ ಗಾಯಕ್ಕೆ ಪಟ್ಟಿ ಹಚ್ತಾನೆ. ಆಗ ವಿಮ್ಲಾ ಮನೋಜ್ಗೆ, ಆಗಿದ್ದೇನೋ ಆಗಿ ಹೋಯ್ತು, ಆದ್ರೆ ಈಗ ನಾವು ಸುಮ್ಮನಾಗ್ಬಿಡೋಣ, ಯಾಕಂದ್ರೆ ನಮ್ಮ ಮಗ ಒಳ್ಳೆ ಕುಟುಂಬದಲ್ಲಿದ್ದಾನೆ, ಅವನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಇದನ್ನ ಅಲ್ಲೇ ನಿಂತಿದ್ದ ವಸಂತ್ ಕೇಳ್ತಾನೆ. ಈತ ಮನೋಜ್ನ ಸೈಡಿಗೆ ಕರೆದು, ಒಬ್ಬ ಗುರುತು ಪರಿಚಯ ಇಲ್ಲದಿರೋ ವ್ಯಕ್ತಿ ನಿನ್ನ ವೈಫ್ಗೆ ಗಾಯ ಮಾಡಿದ್ದಾನೆ, ನೀನು ಸುಮ್ಮನೆ ಕುದ್ರಕ್ಕಾಗುತ್ತಾ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾನೆ. ಈಗ ಮನೋಜ್ ಅವನ ಮಾತನ್ನ ಕೇಳಿ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಇಲ್ಲಿ ಮನೋಜ್ ಇನ್ಸ್ಪೆಕ್ಟರ್ಗೆ, ಸರ್, ನಮ್ಮ ಮಗ ಹಾಸ್ಪಿಟಲ್ ನಿಂದ ಚೇಂಜ್ ಆಗಿದ್ದಾನೆ, ನಮ್ಮ ರಿಯಲ್ ಮಗ ಹ್ಯಾರಿಸ್ ಅನ್ನೋ ವ್ಯಕ್ತಿ ಹತ್ರ ಇದ್ದಾನೆ, ನೀವು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಹ್ಯಾರಿಸ್ ತನ್ನ ಇನ್ವೆಸ್ಟರ್ ಜೊತೆ ಮಾತಾಡ್ತಿರ್ತಾನೆ. ಇವರ ಡೀಲ್ ಕನ್ಫರ್ಮ್ ಆಗುತ್ತೆ. ಈಗ ಹ್ಯಾರಿಸ್ ಮತ್ತು ಆ ಇನ್ವೆಸ್ಟರ್ ಡೀಲ್ ಪೇಪರ್ ಮೇಲೆ ಸೈನ್ ಮಾಡುವಾಗ ಅವನಿಗೆ ಪೊಲೀಸಿಂದ ಫೋನ್ ಬರುತ್ತೆ. ಹ್ಯಾರಿಸ್ ಫೋನ್ ತಗೊಂಡು ಸೈಡಿಗೆ ಹೋಗಿ ಮಾತಾಡ್ತಾನೆ. ಆಗ ಇನ್ಸ್ಪೆಕ್ಟರ್ ಅವನಿಗೆ, ನಿಮ್ಮ ಮಕ್ಕಳು ಚೇಂಜ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ, ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾರೆ. ಹ್ಯಾರಿಸ್ ಪೊಲೀಸರ ಜೊತೆ ಮಾತಾಡ್ತಿದ್ದಾಗ ಇನ್ವೆಸ್ಟರ್ PA ಇದನ್ನೆಲ್ಲ ಕೇಳ್ಬಿಡ್ತಾನೆ. ಆತ ಹೋಗಿ ಆ ಇನ್ವೆಸ್ಟರ್ಗೆ, ಸರ್, ನನಗನಿಸುತ್ತೆ ಹ್ಯಾರಿಸ್ ಮತ್ತು ಪೊಲೀಸರ ನಡುವೆ ಏನೋ ನಡೀತಾ ಇದೆ, ಇಂಥ ಟೈಮಲ್ಲಿ ನಾವು ಡೀಲ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಇನ್ವೆಸ್ಟರ್ ಕೂಡ ಡೀಲ್ ನ ಕ್ಯಾನ್ಸಲ್ ಮಾಡ್ತಾನೆ. ಇದರಿಂದ ಹ್ಯಾರಿಸ್ಗೆ ತುಂಬಾ ಬೇಜಾರಾಗುತ್ತೆ. ಈಗ ಹ್ಯಾರಿಸ್ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಇನ್ಸ್ಪೆಕ್ಟರ್ ಹ್ಯಾರಿಸ್ಗೆ, ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ನಿಮ್ಮ ಮಕ್ಕಳು ಚೇಂಜ್ ಆಗಿದ್ದಾರೆ ಅಂತ ಮನೋಜ್ ಹೇಳ್ತಿದ್ದಾನೆ, ಅದಕ್ಕೆ ನೀವು ಒಂದ್ಸಲ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಆದ್ರೆ ಇದನ್ನ ಕೇಳಿ ಹ್ಯಾರಿಸ್ಗೆ ತುಂಬಾ ಕೋಪ ಬರುತ್ತೆ. ಅವನು ಇನ್ಸ್ಪೆಕ್ಟರ್ಗೆ, ನಾನು DNA ಟೆಸ್ಟ್ ಮಾಡಿಸಲ್ಲ, ನಿಮಗೇನಾಗುತ್ತೋ ಅದು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನು ಅದೇ ದಿನ ರಾತ್ರಿ ಮನೋಜ್ ಮತ್ತು ವಸಂತ್ ಒಂದ್ ಕಡೆ ಕುಡಿತಾ ಕೂತಿರ್ತಾರೆ. ಆಗ ವಸಂತ್ ಮನೋಜ್ಗೆ, ನನಗನಿಸುತ್ತೆ ಹ್ಯಾರಿಸ್ ಪೊಲೀಸರಿಗೆ ಲಂಚ ಕೊಟ್ಟಿದ್ದಾನೆ, ಅದಕ್ಕೆ ಪೊಲೀಸರು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಸೀನ್ ಈಗ ಹ್ಯಾರಿಸ್ ಕಡೆ ಶಿಫ್ಟ್ ಆಗುತ್ತೆ. ಇವನು ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಫೈಜಾ ಹ್ಯಾರಿಸ್ ಮೇಲೆ ಕೋಪ ಮಾಡ್ತಿರ್ತಾಳೆ ಮತ್ತು ಇಷ್ಟೆಲ್ಲ ನಡೀತು, ಆದ್ರೆ ನೀನು ಒಂದು ಮಾತು ನನಗೆ ಹೇಳಿಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಹ್ಯಾರಿಸ್ಗೆ ತುಂಬಾ ಕೋಪ ಬರುತ್ತೆ. ಅವನು ಇದೆಲ್ಲ ಈಗ ಮನೋಜ್ ತನ್ನ ಹೆಂಡತಿಗೂ ಹೇಳ್ಬಿಟ್ನ ಅಂತ ಅವನ ಮೇಲೆ ಕೋಪ ಮಾಡ್ತಾನೆ. ಇನ್ನು ಮಾರನೇ ದಿನ ಹ್ಯಾರಿಸ್ ಮನೋಜ್ನ ಮೀಟ್ ಆಗೋಕೆ ಅವನ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಇಲ್ಲಿ ಬಂದು ಅವನಿಗೆ ತುಂಬಾ ಬೈತಾನೆ. ಇವರು ಹೀಗೆ ಬೈದಾಡ್ತಾ ಒಬ್ಬರಿಗೊಬ್ರು ಹೊಡ್ಕೋತಾರೆ. ಈಗ ಮನೋಜ್ ಮನೆಗೆ ಬರ್ತಾನೆ. ಇಲ್ಲಿ ಬಂದಾಗ ಮನೋಜ್ ತಂದೆಗೆ ಮನೋಜ್ ಮಾಡ್ತಿರೋ ಕೆಲಸದ ಬಗ್ಗೆ ಗೊತ್ತಾಗಿರುತ್ತೆ. ಅವನು ಮನೋಜ್ಗೆ ಒಂದು ಏಟು ಹೊಡಿತಾನೆ ಮತ್ತು ಮನೋಜ್ಗೆ, ನಾನು ಎಷ್ಟು ಸಲ ಹೇಳಿಲ್ಲ ನಿನ್ನ ಹೆಂಡತಿ ಮಾತನ್ನ ಕೇಳಬೇಡ ಅಂತ, ಈಗ ನೋಡಿದ್ರೆ ನಿನ್ನ ಹೆಂಡತಿ ಮಾತನ್ನ ಕೇಳಿ ಹುಚ್ಚನ ತರ ಆಡ್ತಿದ್ಯಾ ಅಂತ ಹೇಳ್ತಾನೆ. ಇನ್ನು ಅವತ್ತು ವಿಮ್ಲಾ ಮನೆಯವರು ಕೂಡ ವಿಮ್ಲಾನ ಮೀಟ್ ಆಗೋಕೆ ಮನೋಜ್ ಮನೆಗೆ ಬಂದಿರ್ತಾರೆ. ಇಲ್ಲಿ ವಿಮ್ಲಾ ತಮ್ಮ ವಿಮ್ಲಾ ಹತ್ರ ಬಂದು, ನಿನ್ನ ಹತ್ರ ಇರೋ ಮಗು ನಿಂದಲ್ವಾ ಅಂತ ಕೇಳುತ್ತಾನೆ. ಆಗ ವಿಮ್ಲಾ ಇಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆತ ಶಾಕ್ ಆಗ್ತಾನೆ ಮತ್ತು ವಿಮ್ಲಾಗೆ, ನೀನು ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ವಿಮ್ಲಾ ಅವನಿಗೆ ಒಂದು ಏಟು ಹೊಡಿತಾಳೆ.
ಆಮೇಲೆ ಮನೋಜ್ ಹತ್ರ ಬಂದು ನೀವೇನು ತಪ್ಪು ಮಾಡಿಲ್ಲ, ನೀವ್ಯಾಕೆ ಗಿಲ್ಟ್ ಫೀಲ್ ಆಗ್ತಿದ್ದೀರಾ, ನಮಗೆ ಕಂಪೇರ್ ಮಾಡಿದ್ರೆ ಹ್ಯಾರಿಸ್ ಹತ್ರ ತುಂಬಾ ದುಡ್ಡಿದೆ, ಅದಕ್ಕೆ ನೀವು ನನ್ನ ಬಂಗಾರನ ತಗೊಂಡೋಗಿ ಅದನ್ನ ಮಾರಿ ಪೊಲೀಸರಿಗೆ ಲಂಚ ಕೊಡಿ, ಆಮೇಲೆ DNA ಟೆಸ್ಟ್ ಮಾಡಿಸೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮನೋಜ್ ಕೂಡ ಅದೇ ರೀತಿ ಮಾಡ್ತಾನೆ. ಈತ ಹೋಗಿ ಪೊಲೀಸರಿಗೆ ಲಂಚ ಕೊಡೋಕೆ ಹೋಗ್ತಾನೆ. ಆದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಲಂಚ ತಗೊಳಕ್ಕೆ ಒಪ್ಪಲ್ಲ. ಅವನು ಮನೋಜ್ಗೆ, ನೋಡು, ನಾನು ಹ್ಯಾರಿಸ್ ಹತ್ರ ಯಾವ ದುಡ್ಡು ತಗೊಂಡಿಲ್ಲ, ಇನ್ನು ಹ್ಯಾರಿಸ್ ಕೂಡ ಏನು ತಪ್ಪು ಮಾಡಿಲ್ಲ, ನಾವು ಅವನ ಪರ್ಮಿಷನ್ ಇಲ್ಲದೆ ಅವನ DNA ಟೆಸ್ಟ್ ಮಾಡ್ಸೋಕ್ಕಾಗಲ್ಲ, ಆದ್ರೂ ನೀನು ಕೋರ್ಟಿಂದ ಪರ್ಮಿಷನ್ ತಗೊಂಡು ಬಂದು DNA ಟೆಸ್ಟ್ ಮಾಡ್ತೀನಿ ಅಂದ್ರೆ ತುಂಬಾ ಲೇಟ್ ಆಗುತ್ತೆ, ಕೋರ್ಟಿಂದ ಆರ್ಡರ್ ಬರೋಷ್ಟರಲ್ಲಿ ನಿಮ್ಮ ಮಕ್ಕಳು ದೊಡ್ಡವರಾಗಿ ಅವರ ಮದುವೆ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೂ ಮನೋಜ್ ಕೇಳದೆ ತುಂಬಾ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಆಗ ಇನ್ಸ್ಪೆಕ್ಟರ್, ಆಯ್ತು, ನಾನು ನಿನಗೋಸ್ಕರ ಒಂದ್ಸಲಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಆತ ಮನೋಜ್ ಫ್ಯಾಮಿಲಿ, ಹಾಸ್ಪಿಟಲ್ ಮತ್ತು ಎಲ್ಲಾ ಕಡೆ ಎಲ್ಲೆಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೋ ಎಲ್ಲದನ್ನ ಗ್ಯಾದರ್ ಮಾಡ್ತಾನೆ. ಆಮೇಲೆ ಮನೋಜ್ ಹತ್ರ ಬಂದು, ನೋಡು ಮನೋಜ್, ನಾನು ಎಲ್ಲಾ ಕಡೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ, ಆದ್ರೆ ಯಾವುದೇ ಲೂಪ್ ಹೋಲ್ ಕಂಡಿಲ್ಲ, ಎಲ್ಲ ಸರಿಯಾಗಿ ಆಗಿದೆ ಅಂತ ಹೇಳ್ತಾನೆ. ಈಗ ನೀನು ಇದನ್ನ ಇಲ್ಲೇ ಮರೆತು ನಿನ್ನ ಮಗನ ಜೊತೆ ನಾರ್ಮಲ್ ಆಗಿರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮನೋಜ್ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ತಮ್ಮ ಕಡೆಯಿಂದಾನೇ ಏನೋ ತಪ್ಪಾಗಿರ್ಬೋದು ಅಂತ ಅನ್ಕೋತಾನೆ. ಆದ್ರೆ ಶಾಕಿಂಗ್ಲಿ ಮಾರನೇ ದಿನ ಬೆಳಗ್ಗೆ ಫೈಜಾ ಮನೋಜ್ ಮತ್ತು ವಿಮ್ಲಾ ಹತ್ರ ಬರ್ತಾಳೆ ಮತ್ತು ಮನೋಜ್ಗೆ, ನೋಡಿ, ಈ ವಿಷಯ ಹೊರಗೆ ಬಂದ ದಿನದಿಂದ ನನ್ನ ಮತ್ತು ಹ್ಯಾರಿಸ್ ನಡುವೆ ತುಂಬಾ ಜಗಳ ಆಯ್ತು, ನಾವಿಬ್ರು ಈಗ ಬೇರೆ ಬೇರೆ ರೂಮ್ ಅಲ್ಲಿ ಮಲ್ಕೋತಾ ಇದ್ದೀವಿ, ಇನ್ನು ಎಷ್ಟು ದಿನ ಅಂತ ನಾವು ಈ ಮಗು ನಮ್ದ ಅಲ್ವಾ ಅಂತ ಡೌಟ್ ಅಲ್ಲಿರೋದು, ಅದಕ್ಕೆ ಒಂದು ಕೆಲಸ ಮಾಡೋಣ, ನಾನು DNA ಟೆಸ್ಟಿಗೆ ರೆಡಿ ಇದ್ದೀನಿ ಅಂತ ಹೇಳ್ತಾಳೆ. ಈಗ ಇವರು ಹಾಸ್ಪಿಟಲ್ ಹೋಗಿ DNA ಟೆಸ್ಟ್ ಮಾಡಿಸ್ತಾರೆ. ಈಗ ಫೈಜಾ ಅಲ್ಲಿಂದ ಮನೆಗೆ ಬಂದಾಗ ಹ್ಯಾರಿಸ್ಗೆ ಇದೇ ವಿಷಯ ಹೇಳ್ತಾಳೆ. ಇದನ್ನ ಕೇಳಿ ಹ್ಯಾರಿಸ್ ಫೈಜಾ ಮೇಲೆ ತುಂಬಾ ಕೋಪ ಮಾಡ್ತಾನೆ ಮತ್ತು ಆಕೆಗೆ DNA ರಿಪೋರ್ಟ್ ಏನೇ ಆಗ್ಲಿ ನಾನು ನನ್ನ ಮಗನ್ನ ಯಾರಿಗೆ ಕೊಡಲ್ಲ, ಅವನೇ ನನ್ನ ಮಗ ಅಂತ ಹೇಳ್ತಾನೆ. ಆಗ ಫೈಜಾ ಹ್ಯಾರಿಸ್ಗೆ, ನನಗೂ ಅದೇ ಬೇಕು, ಆದ್ರೆ ನಾವು ಎಷ್ಟು ದಿನ ಅಂತ ಇದೇ ಡೌಟ್ ಅಲ್ಲಿ ಜೀವನ ಮಾಡೋಕ್ಕಾಗುತ್ತೆ, ಒಂದಲ್ಲ ಒಂದು ದಿನ ಸತ್ಯ ಹೊರಗೆ ಬರಲೇಬೇಕು ಅಂತ ಹೇಳ್ತಾಳೆ. ಈಗ ಸೀನ್ ಕೋರ್ಟ್ ಕಡೆ ಶಿಫ್ಟ್ ಆಗುತ್ತೆ. ಫೈಜಾ, ಹ್ಯಾರಿಸ್ ಮತ್ತು ವಿಮ್ಲಾ ಮನೋಜ್ ಕೇಸ್ ಕೋರ್ಟ್ಗೆ ಬಂದಿರುತ್ತೆ. ಆಕ್ಚುಲಿ ಇವರ ಮಕ್ಕಳು ನಿಜವಾಗ್ಲೂ ಹಾಸ್ಪಿಟಲ್ ನಲ್ಲಿ ಚೇಂಜ್ ಆಗಿರ್ತಾರೆ. ಇಲ್ಲಿ ಜಡ್ಜ್ ಇವರಿಗೆ ಒಂದು ದಿನ ಕೊಟ್ಟು, ಈ ದಿನ ನೀವು ನಿಮ್ಮ ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತಾಳೆ. ಇನ್ನು ಈಗ ಎಕ್ಸ್ಚೇಂಜ್ ಡೇಟ್ ಕೂಡ ಬರುತ್ತೆ. ಇವರು ತಮ್ಮ ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ದಾಗ ಆ ಮಕ್ಕಳು ತಮ್ಮ ತಾಯಂದಿರನ್ನ ಬಿಟ್ಟು ಬರ್ತಿರಲ್ಲ, ಅವರು ತುಂಬಾ ಅಳ್ತಿರ್ತಾರೆ. ಇದನ್ನ ನೋಡಿ ವಿಮಲಾ ಮತ್ತು ಫೈಜಾ ಇಬ್ಬರು ತಮ್ಮ ಮಕ್ಕಳನ್ನ ಸೈಡಿಗೆ ಕರ್ಕೊಂಡು ಹೋಗಿ ಹಾಲು ಕುಡಿಸ್ತಾರೆ. ಆಗ ಹ್ಯಾರಿಸ್ ಮನೋಜ್ಗೆ, ನೋಡು, ನನಗೆ ಇದೇ ಭಯ ಇತ್ತು, ಆ ಮಕ್ಕಳು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ, ಈ ಟೈಮಲ್ಲಿ ಅವರ ಜೊತೆ ನಮ್ಮ ಬಾಂಡಿಂಗ್ ಚೆನ್ನಾಗಿದೆ, ಈ ಟೈಮಲ್ಲಿ ಅವರನ್ನ ನಮ್ಮಿಂದ ದೂರ ಮಾಡಿದ್ರೆ ಅವರಿಗೆ ನೆಗೆಟಿವ್ ಎಫೆಕ್ಟ್ ಆಗ್ಬೋದು, ಅದಕ್ಕೆ ನಾವು ಒಂದು ಕೆಲಸ ಮಾಡೋಣ, ಆ ಮಕ್ಕಳಿಗೆ 18 ವರ್ಷ ಆದಾಗ ನಾವು ಅವರಿಗೆ ನಿಜ ಹೇಳೋಣ, ಆಗ ಅವರೇ ತಮ್ಮ ತಂದೆ ತಾಯಿಯನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈಗ ಇವರೆಲ್ಲ ಆ ಮಾತಿಗೆ ಒಪ್ಕೊಂಡು ತಮ್ಮ ತಮ್ಮ ಹಳೆ ಮಕ್ಕಳನ್ನ ಕರ್ಕೊಂಡು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮನೋಜ್ ತನ್ನ ಮನೆಯನ್ನ ಕ್ಲೀನ್ ಮಾಡ್ತಿರ್ತಾನೆ. ಆಗ ಅವನಿಗೆ ತನ್ನ ತಂದೆ ರೂಮ್ ಅಲ್ಲಿ ಒಂದು ಡೈರಿ ಸಿಗುತ್ತೆ. ಮನೋಜ್ ಆ ಡೈರಿನ ತೆಗೆದು ಓದಿದಾಗ ಶಾಕ್ ಆಗ್ತಾನೆ. ಅವನು ಆ ಡೈರಿನ ತಗೊಂಡು ವಿಮ್ಲಾ ಹತ್ರ ಹೋಗ್ತಾನೆ. ಆಕ್ಚುಲಿ ವಿಮ್ಲಾಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡಾಗ ಮನೋಜ್ ತಂದೆನೇ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾನೆ. ಇನ್ನು ಮನೋಜ್ ಡೆಲಿವರಿ ಆದ್ಮೇಲೆ ಬಂದಿರ್ತಾನೆ. ಇಲ್ಲಿ ಮನೋಜ್ ತಂದೆ ಮನೋಜ್ ಮಗನ ನೋಡಿದಾಗ ಅವನ ಸ್ಕಿನ್ ಕಲರ್ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಇದೇ ಹಾಸ್ಪಿಟಲ್ ನಲ್ಲಿ ಮನೋಜ್ ಅತ್ತೆ ಕೂಡ ಕೆಲಸ ಮಾಡ್ತಿರ್ತಾಳೆ. ಇನ್ನು ಮನೋಜ್ ತಂದೆಯ ಕುಟುಂಬದವರೆಲ್ಲ ಡಾರ್ಕ್ ಸ್ಕಿನ್ ಆಗಿರ್ತಾರೆ. ಅದಕ್ಕೆ ಅವನು ತನ್ನ ಮೊಮ್ಮಗ ಡಾರ್ಕ್ ಆಗಿರೋದು ಇಷ್ಟ ಆಗಲ್ಲ. ಅದಕ್ಕೆ ಅವನು ಮನೋಜ್ ಅತ್ತೆಯ ಸಹಾಯದಿಂದ ಆ ಮಗುನ ಎಕ್ಸ್ಚೇಂಜ್ ಮಾಡಿರ್ತಾನೆ. ಅಂದ್ರೆ ಇದೆಲ್ಲ ಕೆಲಸ ಮನೋಜ್ ತಂದೆದಾಗಿರುತ್ತೆ. ಈಗ ಇದೆಲ್ಲ ಗೊತ್ತಾಗಿ ಮನೋಜ್ ಮತ್ತು ವಿಮ್ಲಾ ಲೈಟ್ ಆಗಿ ಸ್ಮೈಲ್ ಮಾಡ್ತಾರೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.